ಸಿಎಂ ಬರ್ತಾ ಇದ್ರು, ರೆಡ್ಡಿ ಡೋಂಟ್ ಕೇರ್. ಡಿವೈಡರ್ ಮೇಲೆ ಕಾರು ನುಗ್ಗಿಸಿದ ಗಾಲಿ. ಭದ್ರತಾ ವೈಫಲ್ಯ, ಯಾರ ಮೇಲೆ ಕ್ರಮ? ರಾಂಗ್ ರೂಟ್ ರೆಡ್ಡಿ. ಸಿಎಂ ಕಾರಿಗೆ ಅಡ್ಡ ಬಂದಿರುವಂತದ್ದು ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು. ಕಾನ್ವೆ ಹೋಗುವಂತ ಸಂದರ್ಭದಲ್ಲಿ ಸುಮಾರು 30 ನಿಮಿಷಗಳ ಕಾಲ ಕಾಯ್ದಿದ್ರು ಅನ್ನುವ ಕಾರಣಕ್ಕೋಸ್ಕರ ಕೋಪಗೊಂಡು ಆ ಕಾನ್ವೆ ಮಧ್ಯದಲ್ಲೇ ಹೋಗಿದ್ದಾರೆ. ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕೇಸ್ ಆಗುತ್ತಾ? ಸಿಎಂ ಕಾರಿಗೆ ಅಡ್ಡ ಬಂದ್ರು, ಕೊಪ್ಪಳ SP ಸೈಲೆಂಟ್ ಆಗಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಅಥವಾ ಏನಾಯ್ತು ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಮಾತನಾಡಿಲ್ಲ. ಗಂಗಾವತಿಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು ಶಾಸಕ ರೆಡ್ಡಿ. ಸಿಎಂ ಕಾರ್ ಬರ್ತಾ ಇದ್ರು, ಡಿವೈಡರ್ ಹತ್ತಿಸಿ ನುಗ್ಗಿರುವಂಥದ್ದು ರೆಡ್ಡಿ. ಏನಾಯ್ತು ಅನ್ನುವಂಥದ್ದು ನೋಡಿದಾದ್ರೆ 20 ನಿಮಿಷ ಕಾಲ ಅಲ್ಲಿ ಯಾವುದೇ ಗಾಡಿಗಳನ್ನು ಬಿಟ್ಟಿಲ್ಲ. Z+ ಭದ್ರತೆ ಅನ್ನುವ ಕಾರಣಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ನಿಲ್ಲಿಸಿದ್ದಾರೆ. 30 ನಿಮಿಷಗಳ ಕಾಲ ನಿಲ್ಲಿಸಿದ್ದಾರೆ. ಸೊ ಹೀಗಾಗಿ ಅವರು 30 ನಿಮಿಷ ಕಾಯಕ್ಕಾಗುತ್ತಾ ನಮಗೆ ಅಂದ್ಬಿಟ್ಟು 30 ನಿಮಿಷದವರೆಗೂ ಕಾದು ಆಮೇಲೆ ಬೇಜಾರಾಗಿ ಗರಂ ಆಗಿ ಆಮೇಲೆ ಕಾರನ್ನು ನುಗ್ಗಿಸ್ಕೊಂಡು ಹೋಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರೇ ಓಡಿಸಿರುವಂಥದ್ದು. ಸಿಎಂ ಎದುರಿಗೆ ನುಗ್ಗಿರುವಂಥದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರ ಕಾರು. ಜನಾರ್ದನ್ ರೆಡ್ಡಿ ಮಾಡಿದ್ದು ತಪ್ಪು, ಕೇಸ್ ದಾಖಲಾಗುತ್ತೆ. ಸಿಎಂಗೆ Z+ ಭದ್ರತೆ ಇರುತ್ತೆ, ಯಾರು ಉಲ್ಲಂಘಿಸಬಾರ್ದು. ಕೊಪ್ಪಳದ ಕಾರ್ಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಕಿಡಿಕಾರರು. ಕೊಪ್ಪಳದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ರು ಮುಖ್ಯಮಂತ್ರಿಗಳು. ಸಿಎಂ ಎದುರಿಗೆ ಬರ್ತಾ ಇತ್ತು ಶಾಸಕ ಜನಾರ್ದನ್ ರೆಡ್ಡಿ ಅವರ ಕಾರು. ಭದ್ರತೆ ಹಿನ್ನೆಲೆಯಲ್ಲಿ 20 ನಿಮಿಷ ರೆಡ್ಡಿ ಕಾರನ್ನ ತಡೆದು ನಿಲ್ಲಿಸಿದ್ರಂತೆ ಪೊಲೀಸರು. ಸಹಜವಾಗಿ ಅವರು ಕೂಡ ಶಾಸಕರು, ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರು ಕೂಡ ಹೌದು. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಫುಲ್ ಸಿಟ್ಟು ಬಂದಿದೆ. 20 ನಿಮಿಷ ಕಾಯಕ್ಕಾಗತ್ತಾ, ನಮ್ಗೇನು ಮಾಡೋಕ್ಕೆ ಕೆಲಸ ಇರಲ್ವಾ ಅಂತ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಒಂದು ರೀತಿಯಾದಂಥ ಅಸಮಾಧಾನ ವ್ಯಕ್ತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಎಷ್ಟು ತನಕ ಕಾಯ್ತಾರೆ ಅಂತ ಆಮೇಲೆ ಸೀದಾ ಗಾಡಿಯನ್ನು ನುಗ್ಗಿಸ್ಕೊಂಡು ಹೋಗಿದ್ದಾರೆ. ಸಿಎಂ ಪಾಸ್ ಆಗೋದು ತಡವಾಗಿದ್ದಕ್ಕೆ ರೆಡ್ಡಿ ಗರಂ ಆದರೂ ಕಾರನ್ನು ಡಿವೈಡರ್ ಮೇಲೆ ಹತ್ತಿಸಿ ಹೋಗಿದ್ದಾರೆ ರೆಡ್ಡಿ ಅವರು. ರಾಜ್ಯದ ಮುಖ್ಯಮಂತ್ರಿ ಸ್ವಾಮಿ ಸಿದ್ದರಾಮಯ್ಯ ಗೌರವ ಕೊಡೋದು ಬೇಕಾಗಿರಲಿಲ್ಲ. ಆ ಸ್ಥಾನಮಾನಕ್ಕೆ ಗೌರವ ಕೊಡಲಿ. ಶಿವರಾಜ್ ತಂಗಡಿಗೆ ಮಂತ್ರಿ ಅಂತಂದು ಶಿವರಾಜ್ ತಂಗಡಿಗೆ ಗೌರವ ಕೊಡೋದು ಬೇಕಾಗಿಲ್ಲ, ಆ ಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಲಿ. ರೆಸ್ಪೆಕ್ಟ್ ಇದೆ, ಸಂವಿಧಾನದಾಗ ಒಂದು ವ್ಯವಸ್ಥೆ ಇದೆ. ಇವರೆಲ್ಲ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಜನಪ್ರತಿನಿಧಿಗಳು, ಜನರು ಇವ್ರನ್ನ ಆರಿಸಿ ತಂದಿದ್ದಾರೆ. ಒಂದು ಕಾನ್ವೆ ಬರ್ತೈತೆ ಅಂದ್ರೆ ಅದ್ರ ವಿರುದ್ಧ ಹೋಗ್ತಾರಂದ್ರೆ ಏನಂತ ಅರ್ಥ? ಯಾವ ರೀತಿ ಇವರಿಗೆ ದುಡ್ಡಿನ ಮದ ಮತ್ತೊಂದಿದೆ, ಅಧಿಕಾರದ ಮದ, ದುಡ್ಡಿನ ಮದ. ಕಾನೂನನ್ನ ಮಾಡೋಂಥವ್ರು ನಾವೇ ಶಾಸಕರು, ಅದನ್ನ ಉಲ್ಲಂಘನೆ ಮಾಡ್ತೀವಿ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅವ್ರು ಹೋಗ್ತಾರಂತಂದ್ರೆ ನಾಳೆ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಯಾರಾದ್ರೂ ಸಾಮಾನ್ಯ ಜನರಿದ್ದಂತಂದ್ರೆ ಅವ್ರಿಗೆ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆ ಕೇಸು ಇದು ಸರ್ಕಾರ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡ್ತಾರೆ ಅದನ್ನ. ಕೇಸ್ MLA ಇದ್ರು ಯಾರಿದ್ರು ಅಷ್ಟೇ, ಕೇಸೇ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಮುಖ್ಯಮಂತ್ರಿಗಳ ಕಾನ್ವೆಯ ಸಂದರ್ಭದಲ್ಲಿ ಮಧ್ಯದಲ್ಲಿ ನುಗ್ಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಒಬ್ಬರು ಶಾಸಕರಾಗಿರುವಂಥವರು. ಈ ಕಾನ್ವೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳಲಾಗುತ್ತೆ? ಇದಕ್ಕೇನಾದರೂ ಕೇಸ್ ದಾಖಲಾಗುತ್ತಾ? ಏನು ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಏನು ನಿನ್ನೆ ಮುಖ್ಯಮಂತ್ರಿಗಳು ಏನು ಕೊಪ್ಪಳದಿಂದ ಬೆಂಗಳೂರಿಗೆ ಬರುವಂತ ಮಾರ್ಗದಲ್ಲಿ ಏನು ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಕಾರನ್ನು ಒಂದು ಡಿವೈಡರ್ ಅನ್ನು ಜಂಪ್ ಮಾಡಿ ಮತ್ತೊಂದು ವಿರುದ್ಧ ದಿಕ್ಕಿನ ಒಂದು ರಸ್ತೆಗೆ ಬಂದಿರೋದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾನ್ವೆ ಪಾಸ್ ಆಗಬೇಕಾದ್ರೆ ವಿರುದ್ಧ ದಿಕ್ಕಿನಲ್ಲಿ ಅವರ ಒಂದು ಕಾರು ಬರುವಂತ ಮಾರ್ಗದಲ್ಲಿ ಅವರು ಕೂಡ ಸಾಗಿರೋದು ಕೂಡ ಕಂಡು ಬಂದಿದೆ. ಈಗಾಗಲೇ ಅವರೇ ಕೂಡ ಒಂದು ಕಾರನ್ನು ಚಾಲನೆ ಮಾಡ್ಕೊಂಡು ಕೂಡ ಹೋಗ್ತಿರೋದು ಕೂಡ ಕಾಣಬಹುದು. ಆದ್ರೆ ಈ ರೀತಿಯಾಗಿ ಏನು ಮುಖ್ಯಮಂತ್ರಿಗಳು ಒಂದು ಕಾನ್ವೆ ಬರಬೇಕಾದ್ರೆ ವಿರುದ್ಧ ದಿಕ್ಕಿನಲ್ಲಿ ಒಂದು ರಸ್ತೆಯನ್ನ ಡಿವೈಡರ್ ಜಂಪ್ ಮಾಡಿ ಹೋಗಿರೋದು ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಚರ್ಚೆ ಮತ್ತೆ ಪ್ರಶ್ನೆಗೆ ಕೂಡ ಕಾರಣ ಆಗಿರೋದು. ಯಾಕಂದ್ರೆ ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ರಸ್ತೆ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಮತ್ತೆ ಅದು ಮುಖ್ಯಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಏನು ವೆಹಿಕಲ್ ಕಾನ್ವೆಗೋಸ್ಕರ ಏನು Z+ ಸೆಕ್ಯೂರಿಟಿ ಇರುತ್ತೆ, ಆ ಒಂದು ಸಲುವಾಗಿ ಒಂದು ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ಕಲ್ಪಿಸಿರ್ತಾರೆ. ಇದನ್ನ ಉಲ್ಲಂಘನೆ ಮಾಡಿ ನಿನ್ನೆ ಶಾಸಕರು ಕೂಡ ಇದೇ ರೀತಿಯಾಗಿ ಒಂದು ಒನ್ ವೇ ಅಲ್ಲಿ ವೆಹಿಕಲ್ ಅನ್ನ ರೈಡ್ ಮಾಡಿಕೊಂಡು ಅಗೇನ್ಸ್ಟ್ ಆಗಿ ಕೂಡ ಹೋಗಿರೋದು ಕೂಡ ಕಂಡು ಬಂದಿದೆ. ಅದರಿಂದ ಈಗ ಅಲ್ಲಿನ ಪೊಲೀಸರು ಕೂಡ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ರೀತಿ ಅವರು ರಸ್ತೆಯನ್ನು ಕ್ರಾಸ್ ಮಾಡಿದ್ರು ಮತ್ತೆ ಹೇಗೆ ಅವರು ವಿರುದ್ಧ ದಿಕ್ಕಿನಲ್ಲಿ ಕಾನ್ವೆ ಬರಬೇಕಾದ್ರೆ ಆಪೋಸಿಟ್ ಆಗಿ ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ
ಮಾಡ್ತಾ ಇರೋದು. ಬಹುಶಃ ಇದ್ರ ಮೇಲೆ ಏನು ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದು ಕೂಡ ಕೇಸನ್ನು ದಾಖಲು ಮಾಡುವಂತ ಸಾಧ್ಯತೆ ಕೂಡ ಇರೋದು. ಯಾಕಂದ್ರೆ Z+ ಸೆಕ್ಯೂರಿಟಿ ಇರುವಂತಹ ಮುಖ್ಯಮಂತ್ರಿಗಳು ಆ ರೀತಿ ಒಂದು ಕಾನ್ವೆ ಬರಬೇಕಾದ್ರೆ ಇವರು ವಿರುದ್ಧ ದಿಕ್ಕಿನಲ್ಲಿ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸೆಕ್ಯೂರಿಟಿ ಉಲ್ಲಂಘನೆ ಆಗುತ್ತೆ ಅನ್ನೋದು ಮಾಹಿತಿ ಕೂಡ ಇರುತ್ತೆ. ಮತ್ತೆ ಏನು ಇವರು ಕೂಡ ಮಾಜಿ ಸಚಿವರಾಗಿದ್ದಂತವ್ರು ಮತ್ತೆ ಈಗ ಪ್ರಸ್ತುತ ಶಾಸಕರು ಕೂಡ ಆಗಿರೋದ್ರಿಂದ ಅವ್ರಿಗೂ ಕೂಡ ರಸ್ತೆ ನಿಯಮಗಳು ಮತ್ತೆ ಕಾನ್ವೆ ಬರಬೇಕಾದ್ರೆ ಯಾವ ರೀತಿ ಬಂದೋಬಸ್ತ್ ಇರುತ್ತೆ ಮತ್ತೆ ಯಾವ ರೀತಿ ಪಾಲನೆ ಮಾಡ್ತಾರೆ ಅನ್ನೋದು ಎಲ್ಲಾ ಮಾಹಿತಿಗಳು ಕೂಡ ಇರುತ್ತೆ. ಆದ್ರೆ ಯಾಕಾಗಿ ಅವರು ಆ ರೀತಿ ಉಲ್ಲಂಘನೆ ಮಾಡಿ ಅದನ್ನ ಏನು ವಿರುದ್ಧ ದಿಕ್ಕಿನಲ್ಲಿ ಒಂದು ವಾಹನವನ್ನ ಚಲಾಯಿಸಿಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ವಿಡಿಯೋವನ್ನು ಕೂಡ ಒಂದು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇದ್ರ ಬಗ್ಗೆ ಏನು ಸೆಕ್ಯೂರಿಟಿ ಬ್ರೀಚ್ ಅಥವಾ ಏನು ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಾಯಿಸಿದ್ರ ಬಗ್ಗೆ ಒಂದು ಕೇಸ್ ಕೂಡ ದಾಖಲು ಮಾಡುವಂತ ಸಾಧ್ಯತೆ ಕೂಡ ಇರೋದು. ಏನು ಈ ಮೊದಲು ಏನು ಮುಖ್ಯಮಂತ್ರಿಗಳು ವಿಧಾನಸೌಧ ಬಳಿ ಒಂದು ಕಾರ್ಯಕ್ರಮವನ್ನು ನಡೆಸುವಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಏನು ಆ ಸ್ಟೇಜ್ ಅನ್ನು ಆರುವಂತ ಕೆಲಸವನ್ನು ಕೂಡ ಮಾಡಿರ್ತಾನೆ. ಏನು ಅವರಿಗೆ ಒಂದು ಶಾಲುವನ್ನು ಹಾಕಿ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ವಿಧಾನಸೌಧ ಮುಂಭಾಗದಲ್ಲೇ ಒಂದು ಸ್ಟೇಜ್ ಅನ್ನು ಹತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಈ ಒಂದು ಸಂದರ್ಭದಲ್ಲಿ ಕೂಡ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿದ್ರು. ಇದೀಗ ಈ ಒಂದು ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರೋದು. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಜಾತಿಗಣತಿ ವರದಿಯನ್ನ ತಕ್ಷಣ ಜಾರಿಗೊಳಿಸಬೇಕು, ಸರ್ಕಾರಕ್ಕೆ ಕಂಟಕವಾದ್ರೂ ಪರವಾಗಿಲ್ಲ, ಜಾರಿಗೆ ತನ್ನಿ ಅಂತ ಕಾಂಗ್ರೆಸ್ನ MLC ಆಗಿರುವಂತ BK ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಜಾತಿಗಣತಿ ವರದಿಯನ್ನ ತಕ್ಷಣ ಜಾರಿಗೊಳಿಸಬೇಕು, ಸರ್ಕಾರಕ್ಕೆ ಕಂಟಕವಾದ್ರೂ ಪರವಾಗಿಲ್ಲ, ಜಾರಿಗೆ ತನ್ನಿ ಅಂತ ವಿಧಾನ ಪರಿಷತ್ನ ಸದಸ್ಯ BK ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಆಲ್ರೆಡಿ ಅದರಲ್ಲಿ ತುಂಬಾ ಮೀನಾಮೇಷ ಎಣಿಸಲಾಗ್ತಾ ಇದೆ. ಕಾಂಗ್ರೆಸ್ನವರು ಇಲ್ಲ ಇವಾಗ ತರ್ತೀವಿ ಅಂತ ಒಂದ್ಸಲಿ ಬಿಲ್ಡಪ್ ಕೊಡ್ತಾರೆ, ಅದು ಹಂಗೆ ತಣ್ಣಗಾಗಿ ಹೋಗ್ತಾ ಇದೆ. ಈಗಲಾದ್ರೂ ರಿಲೀಸ್ ಮಾಡ್ತಾರ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ವಿಚಾರ ಇದೆ, ಇದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಅಂತ ಕೂಡ ಕಾಂಗ್ರೆಸ್ MLC ಆಗಿರುವಂತ BK ಹರಿಪ್ರಸಾದ್ ಅವರು ಮಾತನಾಡಿರುವಂತ. ಸರ್ಕಾರ ಹೋಗುತ್ತಾ ಇದನ್ನೇನಾದ್ರೂ ರಿಲೀಸ್ ಮಾಡಿದ್ರೆ ಹೋಗ್ಲಿ ಬಿಡಿ ಅಂತಲೂ ಕೂಡ ಮಾತನಾಡಿದ್ದಾರೆ BK ಹರಿಪ್ರಸಾದ್ ಅವರು. ರಾಹುಲ್ ಗಾಂಧಿ ಅವರು ನಿನ್ನೆನೂ ಕೂಡ ಹೇಳಿದ್ದಾರೆ, ಪ್ರಪಂಚ ಮೇಲೆ ಬಿದ್ದರೂ ಕೂಡ ಜಾತಿ ಗಣತೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ಆದರೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಅಂತ BK ಹರಿಪ್ರಸಾದ್ ಅವರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ನಿನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನ ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಪ್ರಬಲ ಸಮುದಾಯಗಳ ವಿರೋಧ ಕಟ್ಕೊಳ್ಬೇಕು. ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ. ಆತಂಕ ಇದೆಯಾ ಸರ್? ಅಂದ್ರೆ ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆನಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ, ಜಾತಿ ಗಣತಿ ಅನುಷ್ಠಾನಕ್ಕೆ ವರದಿಯನ್ನು ಜಾರಿಗೆ ತರಬೇಕು. ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಚರ್ಚಾ ಸಮಯದಲ್ಲಿ ಸರಿ ಮಾಡ್ಕೊಳ್ಬಹುದು. ಇದನ್ನ ಮೊದಲಿಂದ ಹೇಳ್ತಾ ಇದ್ರೆ ಈಗಲೂ ಹೇಳ್ತಾರೆ. ನಮ್ಮೆಲ್ಲರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ BK ಹರಿಪ್ರಸಾದ್ ಅವರು ಜಾತಿ ಗಣತಿಯನ್ನ ರಿಲೀಸ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ಅನ್ನುವಂಥದ್ದು ಯಾವಾಗ ಇವರಿಗೆ ಅವಶ್ಯಕತೆ ಇರುತ್ತೆ, ಯಾವಾಗ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಲೋಕಸಭೆ ಎಲೆಕ್ಷನ್ ಮುಂಚೆ ಯೂಸ್ ಮಾಡ್ಕೊಳ್ತಾ ಇದ್ರು, ಅದಾದ್ಮೇಲೆ ಕಂಪ್ಲೀಟ್ಲಿ ತಣ್ಣಗಾಯ್ತು. ಈಗ ಸಿದ್ದರಾಮಯ್ಯನವರ ಕುರ್ಚಿ ವಿಚಾರ ಬರ್ತಿದ್ದಂಗೆ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಏನಾಗ್ತಾ ಇದೆ ಅಂತ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ? ಪೃಥ್ವಿರಾಜ್, ಈಗಾಗಲೇ ಜಾತಿ ಜನಗಣತಿ ಅನ್ನುವಂತ ವಿಚಾರ ಕಾಂಗ್ರೆಸ್ ನಲ್ಲಿ ಪರ ಮತ್ತೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಈಗಾಗಲೇ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತವಾಗ್ತಾ ಇರುವಂತದ್ದು. ಲಿಂಗಾಯತ ಮತ್ತೆ ಒಕ್ಕಲಿಗರ ಸಮುದಾಯದ ನಾಯಕರುಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾತಿ ಜನಗಣತಿಯನ್ನ ಬಹಿರಂಗ ಪಡಿಸಬಾರ್ದು ಅನ್ನೊಂದು ಒತ್ತಡವನ್ನ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲೋ ಒಂದ್ ಕಡೆ ಈಗ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಈಗ ಮುಖ್ಯಮಂತ್ರಿಗೆ ಒತ್ತಡವನ್ನ ಹಾಕಿರುವಂತದ್ದು. ಯಾಕಂದ್ರೆ ಈ ಹಿಂದೆ ನೀವ್ ಹೇಳಿದಂಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಪ್ರಣಾಳಿಕೆಯಾಗಿತ್ತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಪ್ರಣಾಳಿಕೆಯಾಗಿತ್ತು. ಇದಕ್ಕೆ ರಾಷ್ಟ್ರೀಯ ನಾಯಕರು ಕೂಡ ಧ್ವನಿಯನ್ನ ಗೂಡಿಸಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಇದಕ್ಕೆ ಸಮ್ಮತಿ ಕೂಡ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲ ಒಂದ್ ಕಡೆ ಈ ಒಂದು ಜಾತಿ ಜನಗಣತಿಯನ್ನ ವರದಿಯನ್ನ ಜಾರಿ ಮಾಡಲೇಬೇಕು ಅನ್ನೋ ಒಂದು ಪಣವನ್ನು ಕೊಟ್ಟಿರುವಂತದ್ದು. ಸರ್ಕಾರ ಹೋದ್ರೋಗಿ
ಹೋಗ್ಲಿ, ಅದಕ್ಕೇನು ಇವಾಗ ಮುಖ್ಯವಾಗಿ ಅದಕ್ಕೇನು ನಂಬ್ಕೊಂಡು ನಾವೇನು ಬಂದಿಲ್ವಲ್ಲ, ಜನರ ಹಿತಕ್ಕೋಸ್ಕರವಾಗಿ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ವರದಿ ಆಧಾರದ ಮೇಲೆ ಏನು ಅಭಿವೃದ್ಧಿಯನ್ನ ಮಾಡಬೇಕು ಅದಕ್ಕೆ ಬದ್ಧರಾಗಿರಬೇಕು. ಈ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಈ ಒಂದು ಸ್ಟ್ಯಾಂಡ್ ಮುಖಾಂತರವಾಗಿ ಒತ್ತಡವನ್ನ ಹಾಕಿದ್ದಾರೆ. ಈ ಒಂದು ಒತ್ತಡ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಂದು ಒಂದು ರೀತಿ ವಾಗ್ಯುದ್ಧ ಮತ್ತೆ ಒಂದು ರೀತಿ ಪರ ಮತ್ತೆ ವಿರೋಧಕ್ಕೂ ಕೂಡ ಸಾಕ್ಷಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಕೆಳಗೆ ಮೂಡ ಪ್ರಕರಣದಲ್ಲಿ ಅವರು ಎಲ್ಲೋ ಒಂದ್ ಕಡೆ ಕೆಳಗಿಳಿತಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಮತ್ತೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಚರ್ಚೆ ಕೂಡ ವ್ಯಕ್ತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಈಗ ಒತ್ತಡ ಕೇಳಿ ಬರ್ತಾ ಇರುವಂತದ್ದು ಜಾತಿ ಜನಗಣತಿಯ ವರದಿಯನ್ನ ಜಾರಿ ಮಾಡಬೇಕು ಅನ್ನೋಂಥದ್ದು. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ಹಿಂದುಳಿದ ವರ್ಗದ ಸಚಿವರುಗಳಾಗಿರ್ಬೋದು ಮತ್ತೆ ಶಾಸಕರಿಗೆ ಮತ್ತೆ ಮುಖಂಡರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಣಯವನ್ನ ಮಾಡಿ ಚರ್ಚೆ ಅನ್ನುವಂಥದ್ದು ಆ ಒಂದು ಸಮುದಾಯದ ನಾಯಕರುಗಳಿಗೆ ಭರವಸೆ ಅನ್ನುವಂಥದ್ದನ್ನ ನಾವು ಆಲ್ಮೋಸ್ಟ್ ಈ ಒಂದು ವರ್ಷದಿಂದಲೂ ಕೂಡ ನೋಡ್ಕೊಂಡ್ ಬರ್ತಾ ಇದೀವಿ. ಇನ್ನ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅವರು ಎಲ್ಲೋದ್ರೂ ಕೂಡ ಭಾಷಣ ಬಿಗಿಯೋದು ಅದನ್ನೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳುವಂಥದ್ದು ಅದನ್ನೇ. ಆದ್ರೆ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರೂ ಕೂಡ ಇವರು ಯಾಕೆ ಜಾರಿಗೆ ಮಾಡ್ತಾ ಇಲ್ಲ? ಯಾಕೆ ಇದನ್ನು ಬರೀ ಒಂದು ಚುನಾವಣಾ ಅಸ್ತ್ರವಾಗಿ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಕೂಡ ಯಾಕೆ ತಮಗೆ ಗುರಾಣಿಯ ರೀತಿಯಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನ? ಖಂಡಿತವಾಗ್ಲೂ ಪೃಥ್ವಿರಾಜ್, ಆ ರೀತಿಯಾದ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ನೀವು ಹೇಳಿದಂಗೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ಒಂದು ವಿಚಾರವನ್ನ ಒಂದು ರೀತಿ ಚುನಾವಣೆ ಗೆಲ್ಲೋದಕ್ಕೆ ಮಾತ್ರ ಸೀಮಿತವಾಗಿ ಅಸ್ತ್ರವಾಗಿ ಮಾಡಿಕೊಂಡ್ರು. ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಬಂದು 2 ವರ್ಷಗಳಾಗ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಜಾತಿ ಜನಗಣತಿಯನ್ನ ವರದಿಯನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮೀನಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಎಲ್ಲ ಒಂದ್ ಕಡೆ ಒಂದು ರೀತಿ ಆ ಒಂದು ವರದಿಯನ್ನ ವಿರೋಧ ಮಾಡುವಂತ ಸಮುದಾಯಗಳು ಒಂದ್ ಕಡೆಗೆ ಈಗಾಗಲೇ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಇದ್ರ ಬಗ್ಗೆ ಎಚ್ಚರಿಕೆ ನಡೆಯನ್ನ ಅನುಸರಿಸಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಮನೂರ್ ಶಿವಶಂಕರಪ್ಪನವರು ಕೂಡ ಒತ್ತಡವನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಬಾರದು ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಜಾತಿ ಜನಗಣತಿ ಅನ್ನುವಂಥದ್ದು ಕೇವಲವಾಗಿ ಅವೈಜ್ಞಾನಿಕವಾಗಿದೆ. ಇದನ್ನ ಮತ್ತೊಂದು ಸಾರಿ ಅದನ್ನ ಜಾತಿ ಜನಗಣತಿಯನ್ನ ಮಾಡಿ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ಈ ಒಂದು ಒತ್ತಡದ ಆಧಾರದ ಮೇಲೆ ಎಲ್ಲ ಒಂದ್ ಕಡೆ ಒತ್ತಡಕ್ಕೆ ಸಿಲುಕಿ ಇದನ್ನೇನಾದ್ರೂ ಜಾತಿ ಜನಗಣತಿಯನ್ನ ವರದಿಯನ್ನ ಮಾಡ್ತು ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೇನೋ ಅನ್ನುವಂತ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟು ದಿನಗಳ ಕಾಲ ತಳ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಸಂದರ್ಭ ಬೇರೆ ಬೇರೆ ರೀತಿಯಾಗಿ ಉಂಟಾಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡ್ಕೊಳ್ತಾ ಬರ್ತಾ ಇರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರೇ ಇದೀಗ ಸ್ವತಃ ಮುಖ್ಯಮಂತ್ರಿಗಳಿಗೆ ಬೆನ್ನಿಗೆ ನಿಂತು ಈ ಒಂದು ಜಾತಿ ಜನಗಣತಿಯನ್ನ ವಿರೋಧವನ್ನ ಜಾರಿ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಬಹುಶಃ ಹೀಗಾಗಿ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಂಡಿರುವಂತದ್ದು. ನಾಳೆ ಕೂಡ ಹಿಂದುಳಿದ ವರ್ಗದ ಶಾಸಕರು ಮತ್ತೆ ಸಚಿವರುಗಳ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಜಾತಿ ಜನಗಣತಿಯನ್ನ ವರದಿಯನ್ನ ಕೂಡಲೇ ಜಾರಿ ಮಾಡಿ ಅನ್ನೋ ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಈಗ ಮೂಡ ಪ್ರಕರಣದಿಂದ ಹೊರಗೆ ಬಂದು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವಂತ ಒಂದು ಕಾರ್ಯತಂತ್ರವನ್ನ ರೂಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಜಾತಿ ಜನಗಣತಿ ಅನ್ನುವಂತ ವಿಚಾರ ಈಗ ದೊಡ್ಡ ಬಿರುಗಾಳಿಯಾಗಿ ಮುಖ್ಯಮಂತ್ರಿಗಳು ತಟ್ಟಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂತಹ ನಡೆಯನ್ನ ತೋರ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಜಾತಿ ಗಣತಿ ಅನುಷ್ಠಾನಕ್ಕೆ ಹರಿಪ್ರಸಾದ್ ಅವರು ಒತ್ತಾಯವನ್ನ ಮಾಡಿದ್ರು. ಸರ್ಕಾರ ಓದ್ರೋಗ್ಲಿ ಅಂತ. ಸರ್ಕಾರ ಹೋಗೋ ಲೆವೆಲ್ಗೆಲ್ಲ ಏನಾಗಲ್ಲ. ಜಾತಿ ಗಣತಿ ರಿಲೀಸ್ ಮಾಡಿಬಿಟ್ರೆ ಸುಮ್ಮನೆ ಅಡ್ವಾಂಟೇಜ್ ತಗೊಳ್ಳೋದು ಅಲ್ಲ, ಕೆಲವೊಂದು ಹೇಳಿಕೆಗಳನ್ನ ಕೊಡುವ ಮುಖಾಂತರ. ಇನ್ನು ಹರಿಪ್ರಸಾದ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿಗೆ ಬಿಜೆಪಿಯ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಅಂದ್ರೆ ರಿಲೀಸ್ ಮಾಡಲಿ ಸರ್ಕಾರ, ನಮ್ದೇನು ವಿರೋಧ ಇಲ್ಲಪ್ಪ ಅಂತ ಹೇಳಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು. ಸಿದ್ದರಾಮಯ್ಯ ಅವಧಿಯಲ್ಲಿ ಯಾಕೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ? ಇದನ್ನ ನಾನು ಹೇಳ್ತಾ ಇಲ್ಲ, ಅವರ ಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ. ಅದು ಹೌದು, ಅವ್ರ ಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ ರಿಲೀಸ್ ಮಾಡಿ ಅಂತ ಹೋಗ್ತಾರೆ, ಗುಂಪು ಕಟ್ಕೊಂಡು ಮನವಿ ಮಾಡ್ತಾರೆ. ಓಕೆ, ರಿಲೀಸ್ ಮಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಅಲ್ಲಿಗೆ ಅದು ಆ ವಿಚಾರ ಅಲ್ಲಿಗೆ ಮುಕ್ತಾಯ ಆಗ್ತಾ ಇರುವಂಥದ್ದು. ಸೊ ಇದನ್ನೇ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಮೂಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿದೆ. ಅವರು ಈಗ ಈ ವಿಚಾರವನ್ನ ಎತ್ತಿದ್ದಾರೆ. ಜಾತಿ ಗಣತಿಗೆ ಬಿಜೆಪಿ ವಿರೋಧ ಇಲ್ಲ ಅಂತ ಹೇಳಿದ್ರು ವಿಜೇಂದ್ರ ಅವರು. ಯಾಕೆಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಈ ವಿಚಾರ. ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅದನ್ನ ಅಡ್ವಾಂಟೇಜ್ ತಗೊಂಡ್ರು ಕಾಂಗ್ರೆಸ್ ಅವರು, ನೋ ಡೌಟ್. ಅದಾದ್ಮೇಲೆ ಫುಲ್ ಸೈಲೆಂಟ್ ಆಗ್ಬಿಟ್ರು. ಎಲೆಕ್ಷನ್ ಎಲ್ಲ ಮುಗ್ದೋಯ್ತಲ್ಲ, ಫುಲ್ ಸೈಲೆಂಟ್ ಆಗಿದ್ರು. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯದ ಸಂದರ್ಭದಲ್ಲಿ ಮತ್ತೆ ಈ ಜಾತಿ ಗಣತಿ ಅನ್ನುವಂಥ ವಿಚಾರವನ್ನ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕೈಗೆತ್ತಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದನ್ನ ವಿಜಯೇಂದ್ರ ಅವರು ಹೇಳಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಜಾತಿ ಗಣತಿಯನ್ನ ಮಾಡ್ತಿರ್ತಕ್ಕಂಥದ್ದು
ಅವರ ಅಧಿಕಾರ ಅವಧಿಯಲ್ಲಿ ಇದನ್ನ ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಇವತ್ತು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಇವತ್ತು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ಮಾಗಡಿ ಬಾಲಕೃಷ್ಣ ಅವರು ಏನ್ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ, ಎಲ್ಲೊಂದ್ ಕಡೆ ಮೈಸೂರಿನ ಮೂಡ ಹಗರಣ ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕುತ್ತು ಬಂದಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಏನು ಬಂದಿದೆ. ಇಂತಹ ಸಮಯದಲ್ಲಿ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಡ ಹಗರಣವನ್ನ ಬದಿಗೊತ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ. ಆದರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಇದರಲ್ಲಿ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನವರ ಅಧಿಕಾರಿ ಅವಧಿಯಲ್ಲಿ ಇದನ್ನ ಅನುಷ್ಠಾನ ತರೋದಕ್ಕೆ ಸಾಧ್ಯ ಆಗಿತ್ತು. ಈ ಕಾಂಗ್ರೆಸ್ನಲ್ಲಿ ಇದ್ರ ಬಗ್ಗೆ ನಾನಾ ರೀತಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ತಾವು ಗಮನಿಸ್ತಾ ಇದ್ದೇವೆ. ನೋಡಿ, ಜಾತಿ ಗಣತಿ ಬಗ್ಗೆ ನಮ್ಗೆ ವಿರೋಧ ಏನಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ತರಾತುರಿಯಲ್ಲಿ ನಡೆದಿದೆ, ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಸೊ ತರಾತುರಿಯಲ್ಲಿ ಈ ವರದಿಯನ್ನ ಅನುಷ್ಠಾನ ಮಾಡೋದ್ರ ಬದಲು ವೈಜ್ಞಾನಿಕವಾಗಿ ಇದು ಆಗಬೇಕು. ಅವೈಜ್ಞಾನಿಕವಾಗಿ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತನಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗ್ತದೆ. ಆಮೇಲೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಚನ್ನಪಟ್ಟಣದಿಂದ ಎನ್ಡಿಎ ಅಭ್ಯರ್ಥಿ ಸ್ಪರ್ಧಿಸ್ತಾರೆ. ಅದು ನಿಖಿಲ್ ಇರ್ತಾರೋ ಇನ್ಯಾರು ಇರ್ತಾರೋ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಚನ್ನಪಟ್ಟಣದಿಂದ ಎನ್ಡಿಎ ಅಭ್ಯರ್ಥಿ ಇರ್ತಾರೆ. ಇದು ನಿಖಿಲ್ಲೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅದೆಲ್ಲವನ್ನು ಕೂಡ ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಅಂತ ಹೇಳಿದ್ರು HD ಕುಮಾರಸ್ವಾಮಿ ಅವರು. ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ. ಎರಡು ಪಕ್ಷದ ನಾಯಕರು ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ. ನಾನು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೇನೆ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣದ ಕೋಡಂಬಳ್ಳಿಯಲ್ಲಿ ನಡೆದಂತ ಕಾರ್ಯಕ್ರಮದ ಬಳಿಕ ಹೇಳಿಕೆ ಕೊಟ್ಟಿರುವಂಥದ್ದು HD ಕುಮಾರಸ್ವಾಮಿ. ಮೈತ್ರಿಯ ಅಭ್ಯರ್ಥಿಯ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲ. ಅಂತಿಮವಾಗಿ ಬಿಜೆಪಿಯ ನಾಯಕರು JDS ಪಕ್ಷದ ನಾಯಕರು ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತಾರೆ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಟ್ಟಾರೆಯಾಗಿ NDA ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಯಾರು ಕಣಕ್ಕಿಳಿಬೇಕು, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂಥ ಕುದುರೆ ಯಾರು ಅಂತಕ್ಕಂಥದ್ದನ್ನ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು. ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ NDA ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಹುಬ್ಬಳ್ಳಿಯಲ್ಲಿ ದತ್ತಾತ್ರೇಯನ ಮೂರ್ತಿಗೆ ಹಾನಿಯಾಗಿದೆ. ಮೂರ್ತಿಯ 4 ಕೈಗಳನ್ನ ಕತ್ತರಿಸಿರುವಂಥದ್ದು ಕಿಡಿಗೇಡಿಗಳು. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ದತ್ತಾತ್ರೇಯ ದೇಗುಲದಲ್ಲಿ ನಡೆದಿರುವಂಥ ಒಂದು ಘಟನೆ. ಅಪರ್ಣ ಅಪಾರ್ಟ್ಮೆಂಟ್ ಪಕ್ಕದಲ್ಲಿದ್ದಂಥ ದೇಗುಲ ಅದು. ದತ್ತಾತ್ರೇಯ ದೇವಾಲಯ 20 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರುವಂಥ ದೇಗುಲ ಅದು. ನವರಾತ್ರಿ ಇತ್ತಲ್ಲ, ನವರಾತ್ರಿಯ ಹಿನ್ನೆಲೆಯಲ್ಲಿ ನಿನ್ನೆ ದೇಗುಲದಲ್ಲಿ ದಾಂಡಿಯಾ ನೃತ್ಯವನ್ನು ಮಾಡಲಾಗಿದೆ. ದಾಂಡಿಯಾ ನೃತ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ದಾಂಡಿಯಾ ನೃತ್ಯವನ್ನು ಆಡಲಾಗಿದೆ. ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಹೋಗಿದ್ರು. ಅವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಕಿಡಿಗೇಡಿಗಳು ದತ್ತಾತ್ರೇಯನ 4 ಕೈಗಳನ್ನು ಮುರಿದಿರುವಂಥದ್ದು ಗೊತ್ತಿಲ್ಲ. ಅಲ್ಲಿ CCTV ಏನಾದರೂ ಇದೆಯಾ, ಅದರಲ್ಲಿ ಏನಾದರೂ ದೃಶ್ಯಾವಳಿಗಳು ಸೆರೆಯಾಗಿದೆಯಾ, ಅಥವಾ ನಿನ್ನೆ ಯಾರಾದರೂ ದಾಂಡಿಯಾ ಆಡ್ಲಿಕ್ಕೆ ಬಂದಿದ್ರಲ್ಲ ಅವರೇ ಏನಾದರೂ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಗೊತ್ತಿಲ್ಲ. ಅದರಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾರಿಗಾದರೂ ಅನುಮಾನ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ವಿಚಾರಿಸುವಂಥ ಕೆಲಸ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ್ ಅಸುಂಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ನೋಡ್ತಾ ಇದ್ವಿ 4 ಕೈಗಳನ್ನು ತುಂಡರಿಸಲಾಗಿರುವಂಥದ್ದು.
ಯಾವಾಗ ಆಗಿದೆ ಅಂತ ಎಕ್ಸಾಕ್ಟ್ಲಿ ನಿನ್ನೆ ಅಲ್ಲೇನಾದ್ರೂ CCTVಗಳು ಇದೆಯಾ, ಯಾರು ಮಾಡಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರಿಗೆ? ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಿದ್ದಾರೆ? ಪೃಥ್ವಿರಾಜ್, ಏನು ಬೆಳಗಿನ ಜಾವ ಈ ಒಂದು ಕೃತ್ಯ ನಡೆದಿರುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಮಧ್ಯರಾತ್ರಿವರೆಗೂ ಸಹ ಇಲ್ಲಿ ದಾಂಡಿಯಾ ನೃತ್ಯ ನಡೆದಿತ್ತು, ಇನ್ನು ಇದು ಅಪಾರ್ಟ್ಮೆಂಟ್ ಆವರಣದಲ್ಲೇ ನಡೆದಿತ್ತು. ಅದಾದ ನಂತರ ಈ ಒಂದು ಕೃತ್ಯ ನಡೆದಿರುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸಹ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸಹ ಭೇಟಿ ಕೊಟ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಆಗ್ರಹ ಮಾಡಿದ್ದಾರೆ. ಇಲ್ಲಿ ಏನು ಆ ಅಪಾರ್ಟ್ಮೆಂಟ್ ನಲ್ಲಿ CC ಕ್ಯಾಮೆರಾ ಇಲ್ಲ, ಆದ್ರೆ ಮುಂದೇನು ಮುಂದಿನ ಏನು ಕೆಲವೊಂದು ಏನು ಮುಂದಿನ ಮನೆಗಳಿದಾವೆ ಅಲ್ಲಿ ಏನು ಇರುವಂತಹ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಯಾರು ಈ ರಸ್ತೆನಲ್ಲಿ ಅಡ್ಡಾಡಿದವ್ರು ಇರ್ಬೋದು ಮಧ್ಯರಾತ್ರಿನಲ್ಲಿ, ಅದರದ ಒಂದು ದೃಶ್ಯಗಳನ್ನ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಸದ್ಯಕ್ಕಂತೂ ಇನ್ನು ಯಾವುದೇ ಕ್ಲೂ ಸಿಕ್ಕಿಲ್ಲ. ಏನಂದ್ರೆ ಅಲ್ಲಿ ಆ ಒಂದು ಸ್ಥಳ ಗೊತ್ತಿದ್ದವರೇ ಈ ಒಂದು ಕೃತ್ಯ ಎಸಗಿರುವಂತ ಸಾಧ್ಯತೆಗಳಂತೆ ಇದೆ ಅಂತೇಳಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗಾಗಲೇ ಏನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆರೆಯಲ್ಲಿ ಮನೆ ಈಗ ನೆರೆಯ ಸ್ಥಿತಿ, ಯಾರದ್ದೋ ತಪ್ಪು ಇವರಿಗೆ ಸಂಕಷ್ಟ. ಟ್ರ್ಯಾಕ್ಟರ್ ಬೋಟ್ಗಳಲ್ಲೇ ಸಂಚಾರ, ರಾಜಧಾನಿಯಲ್ಲಿ ಮಹಾಮಳೆ. ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತು. ನಿರಂತರವಾಗಿ 2 ರಿಂದ 3 ಗಂಟೆಗಳ ಕಾಲ ಒಂದೇ ಪ್ರಮಾಣದಲ್ಲಿ ಜೋರಾಗಿ ಮಳೆ ಬಂದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗಿದೆ. ಜನ ತತ್ತರಿಸಿ ಹೋದರು. ಇನ್ನು ಕೇಂದ್ರೀಯ ವಿಹಾರ್ ಅಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಕೂಡ ನೆರೆಯ ಸ್ಥಿತಿ ಹಂಗೆ ಮುಂದುವರೆದಿರುವಂಥದ್ದು. ಕೆರೆಯಿಂದ ಅಪಾರ್ಟ್ಮೆಂಟ್ಗೆ ನುಗ್ತಾ ಇದೆ ನೀರು, ಕೆರೆ ಕೋಡಿ ಬಿದ್ದಿದೆ. ಸೊ ಹೀಗಾಗಿ ಕೇಂದ್ರೀಯ ವಿಹಾರ್ಗೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಅಲ್ಲಿ ಸರಿಯಾಗಿ ಕಟ್ಟುವಂಥ ಸಂದರ್ಭದಲ್ಲೇ ನೆಟ್ಟ ಕಟ್ಟಿಲ್ಲ ಅಂತ ಕಾಣಿಸುತ್ತೆ. ಬಿಕಾಸ್ ಕೆರೆ ಪಕ್ಕದಲ್ಲಿದೆ, ಕೆರೆ ಕೋಡಿ ಬಿದ್ದಾಗ ಎಲ್ಲಿಗೆ ಹೋಗ್ಬೇಕು ನೀರು? ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ತುಂಬಿಕೊಂಡಿದೆ, ಕೋಡಿ ನೀರು ಹೋಗಿದೆ ಟೈಮ್ನಲ್ಲಿ ಆ ಕೇಂದ್ರೀಯ ವಿಹಾರ್ಗೆ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನ ಆಗಿರುವಂಥದ್ದು. ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಟವನ್ನು ಮಾಡಿದ್ದಾರೆ. ನೀರಿನಲ್ಲಿ ತೇಲ್ತಾ ಇರುವಂಥದ್ದು ಬೈಕು, ಸೈಕಲ್ಗಳು, ಕಾರುಗಳು, ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಒಂದು 4 ಅಡಿವರೆಗೂ ಕೂಡ ನೀರು ನಿಂತಿತ್ತು. ಆ ನೀರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತದೆ. ಯಲಹಂಕ ಕೆರೆ ಕೋಡಿ ಬಿದ್ದು ನುಗ್ಗಿರುವಂಥ ನೀರು ಇದು. 2,500ಕ್ಕೂ ಅಧಿಕ ಜನ ಇರುವಂಥ ಅಪಾರ್ಟ್ಮೆಂಟ್. ಅಗತ್ಯ ವಸ್ತುಗಳು ಸಿಗದೆ ನಿವಾಸಿಗಳು ಪರದಾಟವನ್ನು ಮಾಡಿದ್ರು. ಅವರನ್ನು ಟ್ರ್ಯಾಕ್ಟರ್ನ ವ್ಯವಸ್ಥೆ ಎಲ್ಲ ಮಾಡಲಾಗಿತ್ತು. ಟ್ರ್ಯಾಕ್ಟರ್ ಮುಖಾಂತರ ಹೊರಗಡೆ ಹೋಗುವಂಥ ಕೆಲಸ ಆಗ್ತಾ ಇತ್ತು. ದಿನನಿತ್ಯದ ಸಾಮಾನುಗಳನ್ನು ತರುವಂಥ ಕೆಲಸವನ್ನು ಮಾಡಲಾಯಿತು. ಸ್ವಲ್ಪ ತಗ್ಗಿದೆ ನೀರು. ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ರಾತ್ರಿ 8:15 ಸ್ಟಾರ್ಟ್ ಆಯ್ತು ಸರ್ ಮಳೆ. 10:30 11 ಗಂಟೆ ತನಕ ಮಳೆ ಬಿಡಲಿಲ್ಲ, ವಿಪರೀತ ಮಳೆ. ಅದೇನಾಗಿದೆ, ನಮಗೆ ಯಲಹಂಕ ಕೆರೆ ಏನು 10 ಕೆರೆಗಳು ತುಂಬಿಕೊಂಡಿದೆಯಲ್ಲ, ಆ 10 ಕೆರೆಗಳು ಕೋಡಿ ಹೊಡೆದು ಯಲಹಂಕ ತುಂಬ್ಕೊಂತು. ಆ ನೀರು ಹೊಡೆದ್ಬಿಟ್ಟು ನಮ್ಮ ಗೋಡೆಗಳೆಲ್ಲ ಬಿದ್ದೋಗಿವೆ. ಗೋಡೆಗಳು ಬಿದ್ದೋಗಿ ಒಳಗಡೆ ಬಂದಿರೋದು ನೀರು. ಕಾರು, ಬೈಕ್ ಎಲ್ಲ ಕೂಡ ತೇಲಾಡ್ತಾ ಇದೆ. ನೀರೆಲ್ಲ 300 ಕಾರು ಹೋಗಿದೆ, 300 ಕಾರು. ಅದೇ ನಿನ್ನೆ ಈ ವಾಲ್ ಬ್ರಿಡ್ಜ್ ಆದ್ಮೇಲೆ ಪೂರ್ತಿ ನೀರು ಬಂದ್ವಿ. ಸುಮಾರು ಕಾರುಗಳೆಲ್ಲ ಸೈಲೆನ್ಸ್ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆ, ಗಾಡಿಗಳೆಲ್ಲ ಬಿದ್ದೋಗಿದ್ದೇವೆ. ಸೊ ಇಲ್ಲೆಲ್ಲ ಅನ್ಆಥರೈಸ್ ಲ್ಯಾಂಡ್ ಫಿಲ್ಲಿಂಗ್ ಜಾಸ್ತಿ ಆಗೋದು, ಇದು ಸ್ವಲ್ಪ ಕೆಳಗೆ ಬಂದಂಗೆ ಒಂದು ಪರಿಸ್ಥಿತಿ ಆಗಿದೆ. ಏನೇ ನೀರು ಎಲ್ಲಾದ್ರೂ ಇದ್ರು ಇಲ್ಲಿ ಬಂದು ಸೇರ್ಕೊಳ್ಳೋ ಥರ ಒಂದು ಪರಿಸ್ಥಿತಿ ಏನು ಕಳೆದ ರಾತ್ರಿಗಿಂತ ತುಂಬಾನೇ ಇಂಪ್ರೂವ್ ಆಗಿದೆ. ಏನು ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಅಡ್ಮಿನಿಸ್ಟ್ರೇಷನ್, MLA ಅವರು ಸೇರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಲು ಮತ್ತೆ ಬ್ರೆಡ್ ಪ್ರತಿಯೊಂದು ಮನೆಗೂ ಈಗ ತಲುಪಿಸಲಾಗ್ತದೆ. 603 ಮನೆ ಇದೆ. ಇದು 27 ವರ್ಷ ಹಳೆ ಬಿಲ್ಡಿಂಗ್ ನಮ್ದು. ಸೊ ಹೀಗಿದೆ. ನಿನ್ನೆ ರಾತ್ರಿ 8:15 ಆಗಿರುವಂತ ಒಂದು ವಾಲ್ ಬ್ರೇಕ್ ಆಗಿರುವಂತದ್ದು. ನಮ್ಮ ಗೋಡೆ ಕುಸಿದು ಬಿದ್ದಿದೆ ಮಳೆಯಿಂದಾಗಿ. ಅದರ ನಂತರ ನೀರು ನುಗ್ಗಿದೆ ಒಳಗಡೆ. ಎಲ್ಲರ ಮುಂದೆ ಇದೆ ಪರಿಸ್ಥಿತಿಗೆ. ನಾನು 6 ಗಂಟೆ ಆಚೆ ಹೋಗಿದ್ದೀನಿ. 8 ಗಂಟೆ ಬರೋಷ್ಗೆ ಈ ತರ ಎಲ್ಲ ನೋಡಿದ್ದೀನಿ. ಹಂಗೆ ಒಳಗಡೆ ಆಗಿರಲಿಲ್ಲ. ಕಾರ್ನಲ್ಲೇ ಮಲ್ಕೊಂಡು ಮನೆಯವರು ಏನೋ ತರಕಾರಿ ಎಲ್ಲ ತಗೊಂಡು ಬಂದ್ರು. ಎಲ್ಲ ತಗೊಂಡೋಗಿ ಈಗ ಎಷ್ಟು ದಿವಸ ವಾಪಸ್ ಹೋಗ್ತೀನಿ ಗೊತ್ತಿಲ್ಲಲ್ಲ. ಒಂದು ವಾರಕ್ಕೆ ಏನೇನು ಬೇಕು ತರಕಾರಿ ಎಲ್ಲ ತಗೊಂಡು ಏನು ಈ ಪರಿಸ್ಥಿತಿ ನೋಡಿ ಆ ತರ ಇದೆ. ಯಾವಾಗ ಕಡಿಮೆ ಆಗೋದು ಗೊತ್ತಾಗ್ತಾ ಇಲ್ಲ. ಮಹದೇವಪುರದಲ್ಲೂ ಕೂಡ ನಿನ್ನೆ ಭರ್ಜರಿ ಮಳೆ ಆಗಿದೆ. ರಸ್ತೆಯಲ್ಲಿರುವಂತಹ ಗುಂಡಿಗಳಲ್ಲಿ ನೀರು ತುಂಬಿದ್ದು ವಾಹನ ಸವಾರರು ಪರದಾಟವನ್ನು ಮಾಡ್ತಿದ್ದಾರೆ. ಮಹದೇವಪುರದ ತುರುಬಹಳ್ಳಿಯಲ್ಲಿ ಮಳೆ ನೀರು ನಿಂತಿದ್ದು ಜನರು ಪರದಾಟವನ್ನು ಮಾಡಿದ್ದಾರೆ.
ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು ಬೆಂಗಳೂರಿನಲ್ಲಿ. ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಂಥ ಪರಿಣಾಮವಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿತ್ತು ಅನ್ನುವಂಥದ್ದನ್ನ ನೋಡ್ಬೋದು. ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಇದು ಮಹದೇವಪುರದ್ದು. ಬೆಂಗಳೂರಿನ ಆಲ್ಮೋಸ್ಟ್ ತುಂಬ ಕಡೆ ಇದೇ ರೀತಿಯಾಗಿ ಪರಿಸ್ಥಿತಿ ಇತ್ತು. ರಾಜ್ಯದಲ್ಲೂ ಕೂಡ 3 ದಿನ ಮಳೆಯ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ರಾಜ್ಯದ 16 ಜಿಲ್ಲೆಗಳಿಗೆ 3 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಒಳನಾಡು ಮತ್ತು ಕರಾವಳಿಯಲ್ಲಿ ಮಳೆಯ ಎಚ್ಚರಿಕೆಯನ್ನ ಕೊಡಲಾಗಿರುವಂಥದ್ದು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಳೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಟೋಟಲಿ 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಇಂದು ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ. ಸತತ 2 ದಿನದಿಂದ ಬೆಂಗಳೂರಿನಲ್ಲಿ ವರ್ಣ ಆರ್ಭಟಿಸ್ತಾ ಇರುವಂಥದ್ದು. ಇಂದು ಮಳೆಯ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಆಗಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಇವತ್ತು ಏನಾದರೂ ಸಂಜೆ ಮೇಲೆ ಹೊರಗಡೆ ಏನಾದರೂ ಪ್ಲಾನ್ ಹಾಕೊಂಡಂಥವ್ರು, ವೀಕೆಂಡ್ ಬೇರೆ, ಸ್ವಲ್ಪ ನೋಡ್ಕೊಂಡು ಪ್ಲಾನ್ ಹಾಕೊಳ್ಳಿ.